ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವು ಹಿಂದಿನ ತರಗತಿಯಲ್ಲಿ 27 ಪ್ರಶ್ನೆಗಳನ್ನ ನೋಡಿದ್ವಿ. ಈಗ 78ನೇ ಪ್ರಶ್ನೆ. ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ನೋಡಿ 2/5. ಇದನ್ನ 7 4s 28, 29 30. ಓಕೆ, 30/4 ಆಗುತ್ತೆ ಇದು. ಸೊ ಇದರ ರೂಪ ನೋಡಿ, 5 1s 5 6, 2 1s 2 2s 2, ಸೊ 2 1s 2 3s. ಓಕೆ, ಇಲ್ಲಿ ಏನ್ ಸಿಗುತ್ತೆ ನಮ್ಗೆ? 3 ಸಿಗುತ್ತೆ. ಇದನ್ನ ಮಾಡೋಣ ಈಗ. 5/8 ಇಂಟು 5 9s 45, 45 ಪ್ಲಸ್ 3 48/5. ಸೊ 8 1s 8 6. ಸೊ ಇಲ್ಲಿ ನಮ್ಗೆ ಏನ್ ಸಿಕ್ತು? 6 ಸಿಕ್ತು. ಓಕೆ, ಮುಂದೆ ಬೆಲೆಯನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. 24, ಇಲ್ಲಿ ಏನಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ 1 ಇರುತ್ತೆ. 3/4. ಇದನ್ನ ನಾವು 24/1 ಇಂಟು 4/3 ಮಾಡಿದ್ರೆ ಏನ್ ಸಿಗುತ್ತೆ? 3 1s 3 8s 24, 4 8s 32. ಇದು 32 ಸಿಗುತ್ತೆ. ಓಕೆ, ಅಂಡ್ ಇದು (5/8) into 16/15. Okay, 5 1s 5 3s 8 1s 8 2s. ಸೊ ಇದು 2/3 ಆಗುತ್ತೆ. ಓಕೆ, ಇದು 2/3. ಕೆಳಗಿನ ಭಿನ್ನರಾಶಿಗಳನ್ನ ವಿಷಮ ಭಿನ್ನರಾಶಿಗೆ ಪರಿವರ್ತಿಸಿ ವ್ಯುತ್ಕರ್ಮ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ಓಕೆ, ಎಸ್, ಈಗ ನೋಡ್ತಾ ಹೋಗೋಣ. ಅದನ್ನ ಯಾವ ಒಂದು ರೂಪದಲ್ಲಿ? ವ್ಯುತ್ಕರ್ಮ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದರೆ, ಫಸ್ಟ್ ವಿಷಮ ಭಿನ್ನ ರಾಶಿಗೆ 12 3s 36, 36 ಪ್ಲಸ್ 2 ನೋಡಿ, ಇದನ್ನ ಇಂಟು ಮಾಡಬೇಕು, ಇದನ್ನ ಪ್ಲಸ್ ಮಾಡಬೇಕು. ಓಕೆ, ಇದು ಪ್ಲಸ್. ಸೊ 38/3 ಆಗುತ್ತೆ ಇದು. ಇದನ್ನ ನಾವು ವ್ಯುತ್ಕರ್ಮ ರೂಪದಲ್ಲಿ ಪರಿವರ್ತಿಸಿ ಅಂತ ಕೇಳಿರೋದ್ರಿಂದ ಅದನ್ನ ನೋಡಿ 3/38 ಅಂತ ಹೇಳಿ ತೋರಿಸ್ತೀವಿ. ಇದು ನೋಡಿ 30 + 5 35/6. ಅದನ್ನ ವ್ಯುತ್ಕರ್ಮ ರೂಪದಲ್ಲಿ ಆದ್ರೆ 6/35. ಓಕೆ, ಇಷ್ಟು. ಮೇಘ 100 ಪುಟಗಳ ಕಥೆ ಪುಸ್ತಕವನ್ನ 30/20 ಭಾಗ ಹಾಗೂ ಧನ್ಯ 15/10 ಭಾಗವನ್ನ ಓದಿದ್ದಾರೆ. ಹಾಗಾದ್ರೆ ಅವರಿಬ್ಬರಲ್ಲಿ ಹೆಚ್ಚು ಪುಟಗಳನ್ನ ಓದಿರುವವರು ಯಾರು ಅಂತ ಕೇಳಿದ್ದಾರೆ. ಓಕೆ, ಇದು 3/2 ಅಂಡ್ ಇದು 13/20. ಹೌದಲ್ವಾ? ಹಾಗಾದ್ರೆ ಹೆಚ್ಚು ಭಾಗ ಓದಿರುವಂತದ್ದು ಯಾರು? ನೂರು ಪುಟದ್ದು ಅಂತ ಹೇಳಿದ್ದಾರೆ. ಹೌದಲ್ವಾ? ಎಷ್ಟು ಹೇಳಿದ್ದಾರೆ? 100 ಪುಟದ್ದು ಅಂತ ಹೇಳಿದ್ದಾರೆ. 100 ಪುಟಗಳ ಕಥೆ ಪುಸ್ತಕವನ್ನ ಅಂತ ಹೇಳಿದರೆ ನೋಡಿ, 100 ಇಂಟು ಫಸ್ಟ್ ಮೇಘನ್ ತಗೊಂಡ್ಬಿಡೋಣ. 13/20 ಏನಾಗುತ್ತೆ? 21s 25s. ಸೊ 5 ಇಂಟು 13 ಏನಾಗುತ್ತೆ? 65 ಆಗುತ್ತೆ. ಅದೇ ತರ ಇಲ್ಲಿ 15/10 ಇಂಟು 100 ಮಾಡಿದಾಗ 100 ಪುಟಗಳು. ಸೊ 10 1s
10 10s 100, ಇದೇನಾಗುತ್ತೆ 150 ಪುಟಗಳಾಗುತ್ತೆ. ಓಕೆ, ಸೊ ಅತಿ ಹೆಚ್ಚು ಪುಟಗಳನ್ನ ಓದಿರುವಂತದ್ದು ಧನ್ಯ. ಓಕೆ, 82ನೇ ಪ್ರಶ್ನೆ, ಕೆಳಗಿನವುಗಳ ಗುಣಲಬ್ಧ ಕಂಡು ಹಿಡಿದು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಗುಣಲಬ್ಧವನ್ನ ಕಂಡು ಹಿಡಿದು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ನೋಡಿ, ಇದು 0.8 ಸಿಗುತ್ತೆ ನಮಗೆ, ಇದು 7.75 ಸಿಗುತ್ತೆ ನಮಗೆ, ಇದು 14.86 ಸಿಗುತ್ತೆ. ಸೊ ಇಳಿಕೆ ಕ್ರಮದಲ್ಲಿ ಬರೆದಾಗ ಇದನ್ನೇ ನಾವು ಇಳಿಕೆ ಕ್ರಮದಲ್ಲಿ ಬರಿತೀವಿ. ಇದು ಫಸ್ಟ್ ಬರುತ್ತೆ, ಇದು ಸೆಕೆಂಡ್ ಬರುತ್ತೆ, ಇದು ಥರ್ಡ್ ಬರುತ್ತೆ. ರಮೇಶನ ಆಯತಾಕಾರದ ಜಮೀನಿನ ಉದ್ದ 3.5 ಮೀಟರ್, ಅಗಲ 4.8 ಮೀಟರ್ ಇದೆ. ಓಕೆ, ಉದ್ದ 3.5 ಮೀಟರ್, ಅಗಲ 4.8 ಮೀಟರ್ ಇದೆ. ಅವನ ಜಮೀನಿನಲ್ಲಿ ವ್ಯವಸಾಯ ಮಾಡೋದಕ್ಕೆ ವಿಸ್ತೀರ್ಣ ಹಾಗೂ ಬೇಲಿ ಹಾಕೋದಕ್ಕೆ ಜಮೀನಿನ ಸುತ್ತಳತೆಯನ್ನ ಕಂಡು ಹಿಡಿಯೋದಕ್ಕೆ ಸಹಾಯ ಮಾಡಿ ಅಂತ ಇದೆ. ನೋಡಿ, ಉದ್ದ 3.5 ಮೀಟರ್, ಅಗಲ 4.8 ಮೀಟರ್. ಸೊ ವ್ಯವಸಾಯ ಮಾಡೋದಕ್ಕೆ ಜಮೀನಿನ ವಿಸ್ತೀರ್ಣ ಅಂತ ಬಂದಾಗ 3.5 ಇಂಟು 4.8 ಮಾಡ್ತೀವಿ, ಅವಾಗ ನಮ್ಗೆ 16.8 ಚದರ ಮೀಟರ್ ಸಿಗುತ್ತೆ. ಸೊ ಬೇಲಿ ಹಾಕ್ಬೇಕಾದಂತ ಜಮೀನಿನ ಸುತ್ತಳತೆ ಎಷ್ಟು? ಬೇಲಿ ಹಾಕ್ಬೇಕಾದಂತಹ ಜಮೀನಿನ ಸುತ್ತಳತೆ ಇದು ನೋಡಿ, ವಿಸ್ತೀರ್ಣ ನಮಗ್ ಸಿಕ್ತು. ಹಾಗಾದ್ರೆ ಸುತ್ತಳತೆ ಅಂತ ಕೇಳಿದರೆ, ಸುತ್ತಳತೆ ಅಂತ ಬಂದಾಗ ನಾವು 2 ಇಂಟು 3.5 ಪ್ಲಸ್ 4.8 ಮಾಡಬೇಕಾಗುತ್ತೆ. ಅವಾಗ ನಮಗೆ ಎಷ್ಟು ಸಿಗುತ್ತೆ? 16.6 ಸಿಗುತ್ತೆ. 16.6 ಮೀಟರ್ ಏನಿದೆಯಲ್ಲ, ಇದು ಸುತ್ತಳತೆ, ಇದು ವಿಸ್ತೀರ್ಣ. ಓಕೆ, 11.2 ಅನ್ನ 10, 100, 1000ದಿಂದ ಭಾಗಿಸಿ ಭಾಗಲಬ್ಧವನ್ನ ವಿಶ್ಲೇಷಿಸಿ ಅಂತ ಇದೆ. ನೋಡಿ, 10ರಿಂದ ಭಾಗಿಸಿದಾಗ ನಮಗೆ 1.12 ಸಿಗುತ್ತೆ. ಅದೇ 100ರಿಂದ ಭಾಗಿಸಿದಾಗ 0.112 ಸಿಗುತ್ತೆ. ಅದೇ 1000ದಿಂದ ಭಾಗಿಸಿದಾಗ 0.0112 ಸಿಗುತ್ತೆ. ಓಕೆ, ಒಂದು ಚೌಕಾಕಾರದ ಕೊಠಡಿಯಲ್ಲಿ ಅಥವಾ ಒಂದು ಚೌಕಾಕಾರದ ಕೊಠಡಿಯ ಉದ್ದ 9.5 ಮೀಟರ್ ಆದ್ರೆ ಆ ಕೊಠಡಿಯ ಸುತ್ತಳತೆ ಹಾಗೂ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ಚೌಕಾಕಾರದ ಕೊಠಡಿಯ ಉದ್ದ ಎಷ್ಟು? 9.5 ಮೀಟರ್. ಕೊಠಡಿಯ ಸುತ್ತಳತೆ ಅಂತ ಬಂದಾಗ 4 ಇಂಟು 9.5 ಮಾಡ್ತೀವಿ, ಅವಾಗ ನಮ್ಗೆ 38 ಮೀಟರ್ ಸಿಗುತ್ತೆ. ಕೊಠಡಿಯ ವಿಸ್ತೀರ್ಣ ಅಂತ ಕೇಳಿದರೆ 9.5 ಇಂಟು 9.5 ಈಸ್ ಈಕ್ವಲ್ ಟು 90.25 ಸ್ಕ್ವೇರ್ ಮೀಟರ್. ಇನ್ನು 86ನೇ ಪ್ರಶ್ನೆ, ಒಂದು ದ್ವಿಚಕ್ರ ವಾಹನವು 2.5 ಲೀಟರ್ ಪೆಟ್ರೋಲ್ ಬಳಸಿ 175 ಕಿಲೋಮೀಟರ್ ದೂರ ಚಲಿಸುತ್ತೆ. ಹಾಗಾದ್ರೆ ಅದೇ ವಾಹನ 1 ಲೀಟರ್ ಪೆಟ್ರೋಲ್ ನಲ್ಲಿ ಎಷ್ಟು ದೂರ ಕ್ರಮಿಸುತ್ತೆ ಅಂತ ಕೇಳಿದರೆ, ನೋಡಿ 125 ಡಿವೈಡೆಡ್ ಬೈ, ಇದನ್ನ ನಾವು ಏನ್ ಮಾಡ್ಬೇಕು? 5/2 ಫಾರ್ಮಿಗೆ ಇಟ್ಕೋಬೇಕು. ಅವಾಗ 175 ಡಿವೈಡೆಡ್ ಬೈ 5/2 ಮಾಡಿದಾಗ ಏನ್ ಬರುತ್ತೆ? 175 ಇಂಟು 2/5 ಆಗುತ್ತೆ. ಸೊ 5 1s 5 3s 15, 5 5s 25, 35 ಇಂಟು 2 is 70 ಕಿಲೋಮೀಟರ್ ಬರುತ್ತೆ. ಒಂದು ನಿಯಮಿತ ಸಪ್ತಭುಜಾಕೃತಿಯ ಸುತ್ತಳತೆ 59.5 ಸೆಂಟಿಮೀಟರ್ ಆದ್ರೆ ಪ್ರತಿ ಬಾಹುವಿನ ಅಳತೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ. ಪ್ರತಿ ಬಾಹುವಿನ ಅಳತೆಯನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದ್ರೆ, ನೋಡಿ, ಒಂದು ನಿಯಮಿತ ಸಪ್ತಭುಜಾಕೃತಿ ಅಂದ್ರೆ ಏನು? 7, ಹೌದಲ್ವಾ? ಸೊ ಸುತ್ತಳತೆ 15.5. ಅಲ್ಲಿ ಏನ್ ಕೇಳಿದರೆ? ಪ್ರತಿ ಬಾಹುವಿನ ಅಳತೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದರೆ. ಸೊ 59.5 ಡಿವೈಡೆಡ್ ಬೈ 7 ಎಷ್ಟು ಬರುತ್ತೆ ನೋಡಿ? 7 1s 7 8s 56. ಓಕೆ, 7 5s 35. ಸೊ 8.5 ಸೆಂಟಿಮೀಟರ್ ಬರುತ್ತೆ. ಓಕೆ, ಇದಿಷ್ಟು. ಇನ್ನು ನಾವು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಅಂದ್ರೆ ಭಾಗ 3 ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.